ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ತೀರಾ ಇತ್ತೀಚೆಗೆ ಸಭೆಯೊಂದರಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದೆ. ಆ ಭಾಗವಹಿಸುವ ವೇದಿಕೆಯ ಮೇಲೆ ಒಬ್ಬ ಉಪನ್ಯಾಸಕರು ಉಪನ್ಯಾಸವನ್ನು ನೀಡ್ತಾ ಇದ್ರು. ಏನಂದ್ರೆ ಅವರಂದ್ರೆ, ಭಾರತದಲ್ಲಿ ಮಸೀದಿ, ಚರ್ಚು, ಮಂದಿರ ಇತ್ಯಾದಿಗಳು ಧಾರ್ಮಿಕ ಕೇಂದ್ರಗಳು ಇರುವುದರಿಂದ ನಮ್ಮ ಜನ ಮಾನಸಿಕ ನೆಮ್ಮದಿಯಿಂದ ಇದ್ದಾರೆ. ಮಾನಸಿಕ ತುಮುಲತೆ ಅವರಲ್ಲಿ ಇಲ್ಲ. ಏನಾದರೂ ಬಂದಾಗ ದೇವರ ಮೇಲೆ ತಮ್ಮ ಭಾರವನ್ನು ಹಾಕಿ ನಿಶ್ಚಿಂತವಾಗಿರುತ್ತಾರೆ ಅಂತ ಅವ್ರು ಹೇಳಿದ್ರು. ಆದರೆ ಇದೇ ನೋಟವನ್ನು ನೀವು ವಿದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ವಿದೇಶದಲ್ಲಿ ಮಂದಿರ, ಮಸೀದಿ, ಚರ್ಚು ಇತ್ಯಾದಿಗಳು ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾನಸಿಕ ಕೇಂದ್ರಗಳಿವೆ ಅಂತ ಹೇಳಿದ್ರು. ಜನ ಟಾಳೆ ಹೊಡೆದ್ರು. ನನಗೂ ಕೂಡ ನಗು ಬಂತು ಈ ಮಾತುಗಳನ್ನು ಕೇಳಿ. ವಿದೇಶದಲ್ಲಿ ಮಹಿಳೆಯರು ಧರ್ಮದ ಹೆಸರ ಮೇಲೆ, ದೇವರ ಹೆಸರ ಮೇಲೆ ಮೋಸ ಹೋಗುವುದು ತುಂಬಾ ಕಡಿಮೆ. ಅಲ್ಲಿ ಮಾನಸಿಕ ಕ್ಲೇಶಗಳಿಲ್ಲ ಅಂತಲ್ಲ, ನಮ್ಮಲ್ಲಿ ಹೇಗಿವೋ ಅಲ್ಲಿ ಮಹಿಳೆಯರಲ್ಲೂ ಕೂಡ ಮಾನಸಿಕ ಕ್ಲೇಶಗಳಿವೆ, ನೋವುಗಳಿವೆ. ಅವರು ತೊಂದರೆಗಳಿಗೆ ಒಳಗಾಗ್ತಾ ಇದ್ದಾರೆ. ಆದರೆ ಅವುಗಳ ಪರಿಹಾರಕ್ಕಾಗಿ ಅವರು ಸಂಬಂಧಿಸಿದ ಮಾನಸಿಕ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ಅಲ್ಲಿರುವ ವೈದ್ಯರನ್ನ ಭೇಟಿಯಾಗಿ ತಮ್ಮ ಮನಸ್ಸಿಗೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ. ಆದರೆ ಇಲ್ಲಿ ಆಗೋದಿಲ್ಲ. ಇಲ್ಲಿ ಯಾರೊಬ್ಬರಾದ್ರೂ ಮಹಿಳೆಯರಿಗೆ ತಮ್ಮ ಮಾನಸಿಕ ತೊಂದರೆಗೆ ಒಳಗಾದ್ರೆ ಅವರು ಮತ್ತೆ ಧಾರ್ಮಿಕ ಕೇಂದ್ರಗಳನ್ನು ಹುಡುಕಿ ಹೋಗ್ತಾರೆ. ಈ ಅವಕಾಶಕ್ಕಾಗಿ ಕಾಯ್ದುಕೊಂಡಂತ ಬಕಾ ಪಕ್ಷಿಗಳು ಇರ್ತಾವಲ್ಲ ಧಾರ್ಮಿಕ ಕೇಂದ್ರದಲ್ಲಿ, ಆ ಬಕಾ ಪಕ್ಷಿಗಳು ಅವರ ನುಂಗಿ ನೋಡಿತಾರೆ. ಅದರಲ್ಲಿ ಎರಡು ಮಾತುಗಳೇ ಇಲ್ಲ. ನೋಡಿ, ತೀರಾ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಅಶೋಕ್ ಖರಾತ್ ಅಂತಕ್ಕಂಥ ವ್ಯಕ್ತಿ 58 ಮಹಿಳೆಯರೊಂದಿಗೆ ತಾನು ನಡೆಸಿದ ಲೈಂಗಿಕ ಕ್ರಿಯೆಗಳನ್ನ ಪೆನ್ ಡ್ರೈವ್ದಲ್ಲಿ ತೆಗೆದು ಇಟ್ಟುಕೊಂಡಿದ್ದಾನೆ. ಇದನ್ನ ಮಹಾರಾಷ್ಟ್ರ ಜನರು ಹೇಳ್ತಾರೆ, ಮಹಾರಾಷ್ಟ್ರದ ಎಫ್ಸ್ಟೀನ್ ಫೈಲ್ ಅಂತ ಹೇಳ್ತಾರೆ. ಈ ಮನುಷ್ಯ ದೇವಮಾನವಂತೆ, ಎಲ್ಲರನ್ನು ಮುಂದಾಗ್ತಕ್ಕಂಥದ್ದು, ಹಿಂದೆ ಆಗಿರುವಂಥದ್ದು, ಮುಂದೆ ಒಳ್ಳೇದಾಗ್ತಕ್ಕಂಥದ್ದು ಎಲ್ಲವನ್ನೂ ಜ್ಯೋತಿಷ್ಯದ ಮೂಲಕ ಹೇಳ್ತಾನಂತೆ, ಹಸ್ತರೇಖೆಯನ್ನು ನೋಡ್ತಾನಂತೆ. ಏನ್ರಿ ಇಂಥವರ ಸಂಖ್ಯೆ ಹೆಚ್ಚಿಗಲಿಗೆ ಕಾರಣ ಏನು ಅಂತ ನಾವು ಹುಡುಕಾಡಿದ್ರೆ ಸತ್ಯ ದೃಗೋಚರ ಆಗ್ತದೆ. ಆದರೆ ಸತ್ಯವನ್ನು ಪರಾಂಬರಿಸಿ ನೋಡುವಂತಹ ಮನಸ್ಥಿತಿಯಲ್ಲಿ ನಾವು ಇಲ್ಲವಾಗಿದ್ದೇವೆ. ಬಹುತೇಕವಾಗಿ ನಾವು ತಿಳಿದುಕೊಳ್ತೀವಿ, ಮಹಿಳೆಯರಾಗಲಿ ಮಕ್ಕಳಾಗಲಿ ನೆಮ್ಮದಿಯಿಂದ ಇರಬೇಕಾದ್ರೆ ಆ ಕುಟುಂಬದಲ್ಲಿ ಐಶ್ವರ್ಯ, ಅಂತಸ್ತು, ದುಡ್ಡು ಇತ್ಯಾದಿಗಳು ಇರ್ಬೇಕಂತ ನಾವು ಬಯಸ್ತೀವಿ. ನಾನು ಅಂಥವನ್ನು ಕೂಡ ನಾನು ಗಮನಿಸಿದ್ದೀನಿ, ನಾನು ನೋಡಿದ್ದೀನಿ. ದುಡ್ಡು, ಐಶ್ವರ್ಯ, ಅಂತಸ್ತು ಸುಖವನ್ನು ಖಂಡಿತ ನೀಡೋದಿಲ್ಲ. ನನ್ನ ಪರಿಚಯ ಇರ್ತಕ್ಕಂಥ ಒಬ್ಬ ಗೆಳೆಯನ ಮಡದಿ ನನ್ನ ಹತ್ರ ಇತ್ತೀಚೆಗೆ ಬಂದು, ನಾವು ನೆಮ್ಮದಿಯಾಗಿಲ್ಲ ಗಂಡ ಹೆಂಡತಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಅವರು ಬೇಕಾದಷ್ಟು ಕಾರು ಬಾರುಗಳನ್ನು ಹೊಂದಿದ್ದಾರೆ, ಜೊತೆಗೆ ಒಳ್ಳೆ ಮನೆ ಇದೆ, ಉಡ್ಲಿಕ್ಕೆ ಬಟ್ಟೆಗಳಿವೆ, ತೊಡ್ಲಿಕ್ಕೆ ಆಭರಣಗಳಿವೆ, ಎಲ್ಲ ಸುಖಿ ಕುಟುಂಬ ಅಂತ ನಾನು ತಿಳ್ಕೊಂಡ್ರೆ ಆ ಮಹಿಳೆ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ಲು. ಇಂಥ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರ್ತಕ್ಕಂಥ ಮಹಿಳೆ ಬೈ ಚಾನ್ಸ್ ಯಾವುದೋ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ, ಧಾರ್ಮಿಕ ಕ್ಷೇತ್ರದ ಮುಖಂಡರನ್ನ ಭೇಟಿ ಆದ್ರೆ ಅವನಿಗೆ ರಸಗವಳ. ಇಂಥ ರಸಗವಳಕ್ಕೆ ತುತ್ತಾದಂತಹ ಮಹಿಳೆಯರು ಒಂದು ಸಲ ಅವರ ಟ್ರ್ಯಾಪಿಗೆ ಬಿದ್ದುಬಿಟ್ರೆ ಖಂಡಿತವಾಗಿಯೂ ಅವರ ಜೀವನ ಪರ್ಯಂತ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ದೊಡ್ಡವರಿಗೆ ಗೊತ್ತಿಲ್ಲ, ಸುಖ ಸಂತೋಷ ಅನ್ನೋದು ಬಡತನ ಶ್ರೀಮಂತಿಕೆಯಲ್ಲಿಲ್ಲ. ಹೃದಯ ಶ್ರೀಮಂತಿಕೆ ಬಹಳ ಮುಖ್ಯವಾದ್ದು, ಪರಸ್ಪರ ಅರಿವು ಪ್ರೀತಿ ಬಹಳ ಮುಖ್ಯವಾದ್ದು, ಪರಸ್ಪರ ಗೌರವ ಬಹಳ ಮುಖ್ಯವಾದ್ದು. ಇವುಗಳ ಬಗ್ಗೆ ಅರಿವಿಲ್ಲದಂತಹ ಜನಗಳು ಮಾನಸಿಕ ಖಿನ್ನತೆಗೆ ಗುರಿಯಾಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾದಲ್ಲಿ ಒಂದು ಹಾಡಿದೆ ನೋಡಿ, ಪ್ರೀತಿ ನೀತಿ ದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬಾನೇ ದಿನವೂ ನಿತ್ಯವೂ ಧ್ಯಾನವೇ ನನ್ನ ನಿನ್ನ ಪಾಲಿಗೆ, ಪ್ರೀತಿ ನೀತಿ ದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ. ಇಂಥ ಮನೋಭಾವ ಇರತಕ್ಕಂಥ ಕುಟುಂಬಗಳೊಳಗೆ ಯಾರನ್ನು ಹುಡುಕಾಡಿಕಂತ ಹೋಗುವಂತಹ ಪ್ರಮೇಯ ಬರುವುದೇ ಇಲ್ಲ. ಯಾವ ಕುಟುಂಬದಲ್ಲಿ ಪರಸ್ಪರ ಅರಿತು ನಡೆಯದಂಥ ಮನಸ್ಥಿತಿ ಇರ್ತದೋ ಸಹಜವಾಗಿ ಅವರು ಹೆಚ್ಚು ಧಾರ್ಮಿಕ ವಿಧಿ ವಿಧಾನಗಳನ್ನ ಅನುಸರಿಸಲಿಕ್ಕೆ ತೊಡಗ್ತಾರೆ, ಭಯಭೀತರಾಗ್ತಾರೆ. ನನ್ನ ಗಂಡಿಗೆ ಹೀಗಾದ್ರೆ ಹೆಂಗ, ಹಾಗಾದ್ರೆ ಹೆಂಗ, ನನ್ನ ಮಕ್ಕಳು ಇನ್ನೂ ಮೇಲಕ್ಕೆ ಬರಬೇಕು, ದುಡ್ಡು ಗಳಿಸ್ಬೇಕು, ಈ ಹ್ಯಾಬದಲ್ಲಿ ಬಿದ್ದು ಸುಖವನ್ನ ಅವರು ಮರೆತು ಬಿಡ್ತಾರೆ. ಈ ಸುಖ ಸಂಪತ್ತಿಗೆ ಯಾವುದೋ ವ್ಯಕ್ತಿಯನ್ನ ಹುಡುಕೊಂಡು ಹೋಗ್ತಾರೆ. ಅವರು ಆ ಹುಡುಕಂಡು ಹೋದಾಗ ಗಳಿಗೆಯಲ್ಲೇ ಅವರು ಮೋಸಕ್ಕೆ ಒಳಗಾಗ್ತಾರೆ ಅನ್ನುವ ಸತ್ಯವನ್ನ ಅವರು ಅರ್ಥ ಮಾಡಿಕೊಳ್ಳದೆ ಹೋಗ್ತಾರೆ. ನೋಡಿ, ಎಂಥ ದುರಂತ ಅಂದ್ರೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮಹಿಳಾ ಆಯೋಗ ಇದೆಯಲ್ಲ, ಆ ಆಯೋಗದ ಅಧ್ಯಕ್ಷೆ ರೂಪಾಲಿ ಚಾಣಕ್ಯರ್ ಅಂತ. ಆ ರೂಪಾಲಿ ಚಾಣಕ್ಯರು ಕೂಡ ಅಶೋಕ್ ಖರಾತ್ ಅವರ ಶಿಷ್ಯಳು, ಭಕ್ತಳು. ಅವರ
ಅವರ ಆಣತಿಯನ್ನ ಮೀರಿದಿರ್ತಕ್ಕಂಥ ಮಹಿಳೆ. ಆ ಅಶೋಕ್ ಖರಾತ್ ಅವರು ಹೊರಗಡೆ ಬಂದ್ರೆ ಈ ಮಹಿಳಾ ಆಯೋಗದ ಅಧ್ಯಕ್ಷೆ ಛತ್ರಿ ಹಿಡಿದು ನಿಲ್ತಾಳೆ. ಅಂದ್ರೆ ದುರಂತ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ. ನಮ್ಮ ದೇಶವನ್ನು ಆಳತಕ್ಕಂಥ ರಾಜಕಾರಣಿಗಳು, ಆಗರ್ಭ ಶ್ರೀಮಂತರು, ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಇಂಥ ದೈವಾಂಶ ಸಂಭೂತರ ಕಾಲಡಿ ಆಳಗಿ ಬಿದ್ದರೆ, ಅವರು ಹೇಳಿದ ಮಾತುಗಳನ್ನ, ಅವರ ಹುಕುಂಗಳನ್ನ ಪರಿಪಾಲಿಸ್ತಾ ಹೋದ್ರೆ ಜನಸಾಮಾನ್ಯನ ಪಾಡೇನು? ಹಾಗಾಗಿ ಹೇಳೋದು, ಈ ರಾಜಕಾರಣಿಗಳು ರಾಜಕೀಯ ಕ್ಷೇತ್ರದಲ್ಲಿ ಬಹುದೊಡ್ಡ ಮೇಲುಗೈನ ಸಾಧಿಸಿರ್ಬೋದು. ಶ್ರೀಮಂತರು ತಮ್ಮ ವ್ಯವಹಾರದ ಮೂಲಕ, ಇನ್ನಿತರ ಉಪಾಯಗಳ ಮೂಲಕ, ಚತುರತೆ ಮೂಲಕ ಶ್ರೀಮಂತಿಕೆಯನ್ನು ಪಡೆದಿರ್ಬೋದು. ಅಧಿಕಾರ ಕೂಡ ಸಹಜವಾಗಿ ಯೋಗ್ಯತೆ ಮೇಲೆ ದೊಡ್ಡ ದೊಡ್ಡ ಅಧಿಕಾರದ ಹುದ್ದೆಯಲ್ಲೂ ಹೋಗಿರ್ಬೋದು. ಆದರೆ ಇವರೆಲ್ಲರಿಗೂ ಕೂಡ ವೈಚಾರಿಕವಾದ, ವೈಜ್ಞಾನಿಕವಾದ ಮನಸ್ಸಿದೆ ಅಂತ ನಾವ್ಯಾರು ಭಾವಿಸಬಾರದು. ನಮ್ಮ ದೇಶದಲ್ಲಿ ಅನೇಕ ಸಲ ನೋಡ್ತೀವಲ್ಲ, ಇಲ್ಲಿರುವ ವಿಜ್ಞಾನಿಗಳೇ ಕೆಲವು ಸಲ ಅಜ್ಞಾನದ ನಡವಳಿಕೆಯನ್ನ ತಮ್ಮ ಬದುಕಿನಲ್ಲಿ ತಂದುಕೊಂಡು ಇದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಮಹಿಳೆಯರು, ತಾಯಂದಿರು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿ, ವಿಶ್ವಾಸ, ಗೌರವಗಳೇ ಪರಸ್ಪರ ನಮ್ಮ ಸಂತೋಷವನ್ನು ಹೆಚ್ಚಿಸಬಲ್ಲವು. ಈ ಸಂತೋಷಕ್ಕೆ ಅಡಚಣೆಯಾದಾಗ, ಮಾನಸಿಕ ಖಿನ್ನತೆ ಗುರಿಯಾದಾಗ ನಾವು ಸರಿಯಾದ ರೀತಿಯ ವೈದ್ಯರನ್ನ ಕಾಣಬೇಕೆ ಹೊರತಾಗಿ ಅಪ್ಪಿತಪ್ಪಿಯೂ ಗುಡಿ, ಚರ್ಚು, ಮಸೀದಿ ಇಂಥ ದೇವಮಾನವರ ಹಿಂದೆ ಬೆನ್ನು ಹತ್ತಿ ಹೋಗಬಾರ್ದು. ಈ ದೇವಮಾನವರ ಹಿಂದೆ ಬೆನ್ನು ಹತ್ತಿ ಹೋಗಿ ಏನೇನು ಆಗಿದೆ ಅನಾಹುತಗಳಂತ ಅನ್ನೋದನ್ನ ನಾವು ನೀವೆಲ್ಲ ಗಮನಿಸ್ತಾ ಇದ್ದೇವೆ. ಗಂಡನನ್ನ ಪ್ರೀತಿಸಲಾಗದ, ಹೆಂಡತಿಯನ್ನು ಗೌರವಿಸಲಾಗದ, ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಲಾಗದ, ಯಾವ ದುಡ್ಡು, ದುಗ್ಗಾಣಿ, ಆಸ್ತಿ ಪಾಸ್ತಿ ಯಾವುದೂ ಎದಕ್ಕೆ ಕೆಲಸಕ್ಕೆ ಬಾರದಂಥದ್ದಾಗ್ತದೆ. ಹಾಗಾಗಿ ನಮ್ಮ ಅರಿವನ್ನು ನಾವೇ ತಂದುಕೊಳ್ಬೇಕು. ನಾವು ಎಲ್ಲೋ ಹೋಗಿ ಯಾರ ಮಾತು ಕೇಳಿ ಯಾರಿಗೋ ಹಸ್ತವನ್ನು ತೋರಿಸುವ ಮೂಲಕ, ಇನ್ನಾರಿಗೋ ನಮ್ಮ ಭವಿಷ್ಯವನ್ನ ಕೇಳುವ ಮೂಲಕ, ನಮ್ಮ ರಾಶಿಯನ್ನು ಅವರಿಗೆ ಹೇಳುವ ಮೂಲಕ ಆ ರಾಶಿಗೆ ಅವರ ಪರಿಹಾರವನ್ನ ಹುಡುಕಿ ಕೊಡ್ತಾರೆ ಅಂತಕ್ಕಂಥ ಏನು ಮನೋಭಾವ ಇದೆಯಲ್ಲ, ಈ ಮನೋಭಾವದಿಂದ ನಾವು ಹೊರಗಡೆ ಬರಬೇಕು. ಈ ಮನೋಭಾವದಿಂದ ಹೊರಗಡೆ ಬರದೆ ಹೋದ್ರೆ ಅಶೋಕ್ ಖರಾತ್ ಅಂತ ಅವರ ಕೈ ಚಳಕ ಬಹಳ ಹೆಚ್ಚಾಗಿ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ ತೀರಾ ಇತ್ತೀಚೆಗೆ ಗಮನಿಸ್ತೀವಲ್ಲ, ಒಂದಿಬ್ಬರು ಮಠಾಧೀಶರು, ಯಾರ್ಯಾವ್ದೋ ಭವಿಷ್ಯ ಹೇಳ್ತಕ್ಕಂಥವ್ರು, ಹಿಂದಿರ್ತಕ್ಕಂಥದ್ದು ಭವಿಷ್ಯ ಹೇಳೋರು, ಮುಂದಿರೋದ ಭವಿಷ್ಯ ಹೇಳ್ತಕ್ಕಂಥವ್ರು ತಮ್ಮ ಇಳಿ ವಯಸ್ಸಿನಲ್ಲಿ, ಕಿರಿದಾದ ವಯಸ್ಸಿನಲ್ಲಿ ಕಿರಿದಂಥ ಮಹಿಳೆಯೊಂದಿಗೆ ಚಕ್ಕಂದ ಮಾಡಿದಂಥ ಸಂಗತಿ ಕೂಡ ನಮಗೆ ಗೊತ್ತಾಗಿದೆ. ಇತ್ತೀಚೆಗೆ ಮತ್ತೊಂದು ಕಾರಣ ಕೂಡ ಹುಟ್ಟುಕೊಂಡಿದೆ. ಇದು ನನ್ನದಲ್ಲ, ಇದು AI ಲಿಂದ ಸೃಷ್ಟಿ ಮಾಡಿದ್ದು ಅಂತ ಹೇಳುವ ಮೂಲಕ ತಮ್ಮ ತಪ್ಪಿನಿಂದ ಜಾರಿಕೊಳ್ಳುವಂಥ ಒಂದು ಕೆಟ್ಟ ಸಂಪ್ರದಾಯ, ಕೆಟ್ಟ ನಡತೆ ನಮ್ಮ ನಡುವೆ ನಡೆದು ಹೋಗ್ತಾ ಇದೆ. ಈ ಬಗ್ಗೆ ಮಹಿಳೆಯರು ಗಂಭೀರವಾಗಿ ಆಲೋಚಿಸಬೇಕು. ತಮ್ಮ ನೋವು, ನಲಿವು ಇತ್ಯಾದಿಗಳನ್ನ ತಮ್ಮ ಮನೆಯವರೊಂದಿಗೆ ಹಂಚಿಕೊಳ್ಳಬೇಕೆ ಹೊರತು ಅಪ್ಪಿತಪ್ಪಿಯೂ ಈ ದೇವಮಾನವರ ಕೈಯಲ್ಲಿ ಸಿಕ್ಕಿ ಬಿದ್ರೆ ನಿಮ್ಮ ಫೈಲು ಕೂಡ 58 ವಿಡಿಯೋಗಳಲ್ಲಿ ಮಹಿಳೆಯರನ್ನ ಬ್ಲ್ಯಾಕ್ ಮೇಲ್ ಮಾಡಿದಂಥ 59ನೇ ಅವರ್ ಆಗಿ ಸೇರಿಕೊಳ್ತೀರಂತ ಹೇಳ್ತಾ, ಇಂಥದಕ್ಕೆ ನೀವು ಮಹಿಳೆಯರು ದಯವಿಟ್ಟು ಅವಕಾಶಗಳನ್ನು ಕೊಡಬೇಡಿ. ನಿಮ್ಮ ಗಂಡು ಮಕ್ಕಳಿಗೆ ನಾನು ಕೂಡ ಈ ಮೂಲಕ ಹೇಳೋದಿಷ್ಟೇ, ನಿಮ್ಮ ಮಡದಿಯ ಕಡೆ, ಮಕ್ಕಳ ಕಡೆ, ಮನೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿಯಿಂದ, ಪ್ರೀತಿಯಿಂದ, ಆತ್ಮೀಯತೆಯಿಂದ ಅವರೊಂದಿಗೆ ಮಾತನಾಡಿ. ನಿಮ್ಮ ಮಹಿಳೆಯರು ನಿಮ್ಮ ಕೈಯಿಂದ ಜಾರಿ ಯಾವುದೋ ಧಾರ್ಮಿಕ ಕೇಂದ್ರಗಳಿಗೆ ಹೋಗಿ ಉದ್ಧಾರ ಆಗ್ತಾರೆ ಅಂತಕ್ಕಂಥ ಏನು ಭಾವನೆ ಇದೆಯಲ್ಲ, ಈ ಭಾವನೆಯಿಂದ ಹೊರಗೆ ಬರ್ರಿ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.